ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಬಾಯಲ್ಲಿ ಚಿನ್ನದ ಕ್ಯಾಪ್ಸೂಲ್ಗಳನ್ನು ಅಡಗಿಸಿಕೊಂಡು ಬಂದಿದ್ದ ಪ್ರಯಾಣಿಕರನ್ನು ಸಿಐಎಸ್ಎಫ್ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ದುಬೈನಿಂದ ಬೆಂಗಳೂರಿಗೆ ಇಂಡಿಗೋ 6E1486 ವಿಮಾನದಲ್ಲಿ ಬಂದಿದ್ದ ಮೊಹಮ್ಮದ್ ಸಿರಾಜ್ ಎಂಬ ಪ್ರಯಾಣಿಕನ ಬಳಿ ಚಿನ್ನ ಪತ್ತೆಯಾಗಿದೆ. ಟರ್ಮಿನಲ್ 1ರಲ್ಲಿ ಸಿಐಎಸ್ಎಫ್ ಅಧಿಕಾರಿಗಳು ತಪಾಸಣೆ ನಡೆಸುತ್ತಿದ್ದ ವೇಳೆ ಸಿರಾಜ್ನ ವರ್ತನೆ ಬಗ್ಗೆ ಅನುಮಾನಗೊಂಡಿದ್ದಾರೆ. ಬಳಿಕ ಹೆಚ್ಚಿನ ಪರಿಶೀಲನೆ ನಡೆಸಿದಾಗ ಆತನ ಬಾಯೊಳಗೆ ಅಡಗಿಸಿದ್ದ 2 ಚಿನ್ನದ ಕ್ಯಾಪ್ಸೂಲ್ಸ್ಗಳನ್ನು ಪತ್ತೆಯಾಗಿವೆ. ಪತ್ತೆಯಾದ ಹಳದಿ ಲೋಹದ ಕ್ಯಾಪ್ಸೂಲ್ಸ್ಗಳನ್ನು ಒಟ್ಟು ತೂಕ ಸುಮಾರು 82 ಗ್ರಾಂ ಎಂದು ತಿಳಿದು ಬಂದಿದೆ. ಬಾಡಿ ಸ್ಕ್ಯಾನರಿಂದ ಚಿನ್ನ ಪತ್ತೆಯಾಗಿರುವುದನ್ನು ತಪ್ಪಿಸಿಕೊಳ್ಳಬಹುದು ಎಂಬ ಉದ್ದೇಶದಿಂದ ಬಾಯಲ್ಲಿ ಕ್ಯಾಪ್ಸೂಲ್ಸ್ಗಳನ್ನು ಅಡಗಿಸಿಕೊಂಡಿದ್ದ ಈತ ದುಬೈನಿಂದ ಬೆಂಗಳೂರಿಗೆ ಬಂದಿದ್ದ ಸಿರಾಜ್ ಬೆಳಗ್ಗೆ 9:20ಕ್ಕೆ ಗಾಜಿಯಾಬಾದ್ಗೆ ತೆರಳಬೇಕಿತ್ತು. ಆದರೆ ಅದಕ್ಕೂ ಮುನ್ನವೇ ಸಿಐಎಸ್ಎಫ್ ತಪಾಸಣೆಯಲ್ಲಿ ಸಿಕ್ಕಿಬಿದ್ದಿದ್ದಾನೆ. ಚಿನ್ನದೊಂದಿಗೆ ಸಿಕ್ಕಿಬಿದ್ದಿದ್ದ ಮೊಹಮ್ಮದ್ ಸಿರಾಜ್ನನ್ನು ಸಿಐಎಸ್ಎಫ್ ಅಧಿಕಾರಿಗಳು ಕೆಐಎ ಪೊಲೀಸರಿಗೆ ಹಸ್ತಾಂತರಿಸಿದ್ದಾರೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಮುಂದಿನ ತನಿಖೆಯನ್ನ ಕೈಗೊಂಡಿದ್ದಾರೆ.